ಹಾಯ್, ಗುಡ್ ಮಾರ್ನಿಂಗ್ ವೀಕ್ಷಕರೇ. ಶಾಂತಿ ಕಿಚನಿಗೆ ನಿಮಗೆ ಸ್ವಾಗತ. ಇವತ್ತುಂಟಲ್ಲ, ಇದು ಫ್ರೆಶ್ ಎರಬೈ ಮೀನಂತೆ. ಇದು ನೋಡಿ, ಒಂದು 100 ರೂಪಾಯಿ ತಗೊಂಡಿದ್ದೇನೆ. ಫ್ರೆಶ್ ಉಂಟು ನೋಡಿ. ಇದು ದೋಣಿಯಲ್ಲಿ ಅವರು ತಂದದಂತೆ. ಈಗ ಸಮುದ್ರಕ್ಕೆಲ್ಲ ಹಿಡಿಲಿಕ್ಕೆ ಹೋಗೋದಿಲ್ಲಲ್ಲ, ಹಾಗೆ ದೋಣಿಯಲ್ಲಿ ತಂದದಂತೆ. ಇದು 100 ರೂಪಾಯಿದು. ಇದು ಸಿಗಡಿ ಫ್ರೆಶ್ ಒಂದು ಅರ್ಧ kg ಉಂಟಂತೆ. ಇದು ಸಹ 150 ಇದಕ್ಕೆ. 150 ಮತ್ತು 100 ರೂಪಾಯಿದು ಕೊಯ್ಯಲು ನೋಡಿ. ಇದೀಗ ಕೊಯ್ಯಲು ನಾನು ಸೌತೆಕಾಯಿ ಹಾಕಿ ಸುಕ್ಕ ಮಾಡ್ತೇನೆ ಇವತ್ತು, ಸಿಂಪಲಾಗಿ ಒಂದು ಅಡಿಗೆ ಮಾಡುವ ಅಂಥೇಳಿ. ಆಯ್ತು, ಇದು ಮುಂದುವರಿಸುವ. ಫಸ್ಟಿಗೆ ಕೊಯ್ಯಲು ಕಟ್ ಮಾಡುವ. ನೋಡಿ ಸ್ನೇಹಿತರೆ, ಫಸ್ಟು ಕೊಯ್ಯಲು ಕಟ್ ಮಾಡಬೇಕು. ಕೊಯ್ಯಲು ಇಡೀ ಹಾಕಬಾರ್ದು, ಅದರಲ್ಲಿ ಹೊಯ್ಗೆ ಎಲ್ಲ ಇರ್ತದೆ. ಚೆಂದ ಮಾಡಿ ತೊಳಿಬೇಕು ಮತ್ತು ಕಟ್ ಮಾಡಿದ ನಂತರ. ಫಸ್ಟ್ ಕಟ್ ಮಾಡುವ. ಕೊಯ್ಯಲಿದು ಈ ಭಾಗವನ್ನು ಹೀಗೆ ನೋಡಿ, ನಾನು ಮೊದಲಿನ ವೀಡಿಯೋದಲ್ಲಿ ತೋರಿಸಿದ್ದೇನೆ. ಈ ಭಾಗವನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಒಂದು ಚಿಪ್ಪನ್ನು ಮಾತ್ರ ಇಟ್ಟರೆ ಸಾಕು. ಸಣ್ಣ ಸಣ್ಣ ಕೊಯ್ಯಲು ನೋಡಿ, ಸಣ್ಣ ಸಣ್ಣ ಕೊಯ್ಯಲು. ಇದು ನಾನು ಸೌತೆಕಾಯಿಗೆ ಇವತ್ತು ಸುಕ್ಕ ಮಾಡ್ತೇನೆ. ಸಾರು ಮಾಡಿ ಒಳ್ಳೆದಾಗ್ತದೆ ಸೌತೆಕಾಯಿ ಒಟ್ಟಿಗೆ. ಇವತ್ತು ನಾನು ಸುಕ್ಕ ಮಾಡುವ ಅಂಥೇಳಿ. ಓಕೆ, ಇನ್ನು ಮುಂದುವರಿಸುವ. ಅಭ್ಯಾಸ ಇದ್ದರೆ ಫಾಸ್ಟ್ ಆಗ್ತದೆ. ಇದರ ಕೈಯಲ್ಲಿ ಇಟ್ಕೊಂಡು ನಾವು ಮಾಡೋದು, ಹೀಗೆ ಕೈಯಲ್ಲಿ ಇಟ್ಕೊಳ್ಳೋದು, ಮತ್ತು ಹೀಗೆ ಕಂಟಿನ್ಯೂಸ್ ಕಟ್ ಮಾಡ್ಕೊಂಡು ಹೋಗೋದು. ಈಗ ಇದಕ್ಕೆ ಈ ಥರದ್ದು ಕತ್ತಿ ಇದ್ರೆ ಒಳ್ಳೆದಾಗ್ತದೆ. ನಾನೆಲ್ಲ ಕಟ್ ಮಾಡ್ತೇನೆ, ಮತ್ತೆ ಸಿಗುವ. ಹೀಗೆ ಇದರ ಮಾಂಸವನ್ನು ಹೀಗೆ ಉಳಿಸಬೇಕು ಇದರಲ್ಲಿ, ಈ ಗುಂಡ್ರಲ್ಲಿ. ಕೆಲವೊಮ್ಮೆ ಚೂರು ಎಲ್ಲ ಓಪನ್ ಇದ್ದರೆ ಕಟ್ ಮಾಡೋದು ಬೇಡ, ಅದು ಹಾಳಾಗಿರ್ತದೆ. ಓಪನ್ ಆಗಿರ್ತದೆ ನೋಡಿ, ಹೀಗೆ ಬಂದಿರಬೇಕು. ಚೂರಿಲಿ ಈಗ ಓಪನ್ ಆಗಿದ್ದರೆ ಇದು ಹಾಳಾಗಿರ್ತದೆ. ಹಾಗಾಗಿ ಎಲ್ಲವೂ ಕಟ್ ಮಾಡಿ ನೋಡಬೇಕು. ಕಟ್ ಮಾಡದಿದ್ದರೆ ಅದು ಕೆಲವರು ಇಡೀ ತೊಳೆದು ಹಾಕ್ತಾರೆ. ಅದು ಕೆಲವು ಹಾಳಾಗಿದ್ದೆಲ್ಲ ಗೊತ್ತಾಗೋದಿಲ್ಲ. ತುಂಬ ಸ್ಮೆಲ್ ಹಾಳಾದರೆ. ಫ್ರೆಶ್ ಇದ್ದರೆ ಏನು ಸ್ಮೆಲ್ ಎಂತ ಇರೋದಿಲ್ಲ. ಇದೀಗ ಒಳ್ಳೆದುಂಟು, ಫ್ರೆಶ್ ಉಂಟು, ಇದು ಏನು ಸ್ಮೆಲ್ ಎಂತ ಇಲ್ಲ. ಮತ್ತು ಒಂದು 3 ಸರ್ತಿ ಅದು ತೊಳಿಬೇಕು. ಅದರಲ್ಲಿ ಹೊಯ್ಗೆ ತುಂಬ ಇರ್ತದೆ ಸಮುದ್ರದ್ದು. ಆಯ್ತು, ಮತ್ತೆ ಸಿಗುವ. ನೋಡಿ ಸ್ನೇಹಿತರೆ, ಈಗ ಇದು ನಾವು ಸಿಗಡಿ ಮಾಡುವ. ಸಿಗಡಿ ಹೇಗೆ ಮಾಡೋದಂದರೆ, ಹೀಗೆ ಈಸಿ ಮಾಡಲಿಕ್ಕೆ. ಮಾತ್ರ ಎಂತ ಅಂದರೆ, ಇದರಲ್ಲಿ ಮಿಡ್ಲಲ್ಲಿ ಹೀಗೆ ಇದು ಕಟ್ ಮಾಡಬೇಕಿತ್ತು. ಯಾಕೆಂದರೆ ಅಲ್ಲಿ ಒಂದು ಇದುಂಟು, ಎಂತ ಒಂದು ಇದುಂಟು ನೋಡಿ, ಇದು ಒಂಥರ ಬ್ಲ್ಯಾಕ್, ಅದು ತೆಗಿಬೇಕು ನೋಡಿ, ಹೀಗಿರ್ತದೆ ನೋಡಿ ಸ್ನೇಹಿತರೆ. ಹೀಗೆಲ್ಲ ನೋಡಿ ಕಟ್ ಮಾಡಿ ಆಯಿತು. ಇಷ್ಟ ಆಯಿತು ನೋಡಿ, ಕಟ್ ಮಾಡಿದ ನಂತರ ನೋಡಿ ಇಷ್ಟ ಆಯಿತು. ಈಗ ಇದನ್ನು ತೊಳಿವ. ಇದನ್ನು 3 ಸಲ ತೊಳಿಬೇಕು. ತೊಳಿದಂದರೆ ಸ್ಮೂತಲ್ಲಿ ತೊಳಿಬೇಕು, ಯಾಕಂದರೆ ಅದ್ರಲ್ಲಿ ಮಾಂಸ ಹೇಳ್ತದೆ ನೋಡಿ. ಚೆಂದ ಮಾಡಿ ತೊಳಿವ ಇದನ್ನು. ಮತ್ತು ಇದು ಪ್ರಾನ್ಸಿಗೆ ಸಹ ನಾನು ಒಟ್ಟಿಗೆ ಒಂದು ಮ್ಯಾರಿನೇಟ್ ಮಾಡಿ ಇಡ್ತೇನೆ. ಇದನ್ನು ಸ್ವಲ್ಪ ಸುಕ್ಕ ಮಾಡುವ ಅಂಥೇಳಿ, ಪ್ರಾನ್ಸ್. ಮತ್ತು ಅದನ್ನು ಕೊಯ್ಯಲು ಮತ್ತೆ ಇದು ಸೌತೆಕಾಯಿ ಸುಕ್ಕ ಮಾಡಲಿಕ್ಕೆ. ಇದಕ್ಕೆ ಮ್ಯಾರಿನೇಟ್ ಒಂದೇ ರೀತಿ ಮಾಡೋದು. ಒಂದು ಸ್ವಲ್ಪ ಅರಶಿನ ಹಾಕುವ, 2 ಸಹ. ಸ್ವಲ್ಪ ಉಪ್ಪೆಲ್ಲ ಸ್ವಲ್ಪ ಹಾಕಬೇಕು, ಯಾಕಂದರೆ ಇದರಲ್ಲಿ ಉಪ್ಪಿನ ಅಂಶ ಇರ್ತದೆ. ಇಷ್ಟೇ ಮ್ಯಾರಿನೇಟ್ ಮಾಡಿ ಇಡಲಿಕ್ಕೆ.
ಮ್ಯಾರಿನೇಟ್ ಬೇಕಾ ಅಂತ ಇಲ್ಲ, ಬೇಕಾದರೆ ಇಡ್ಬೋದು, ಇಟ್ಟರೆ ಒಳ್ಳೆಯದಾಗ್ತದೆ, ಟೇಸ್ಟ್ ಆಗ್ತದೆ ಪದಾರ್ಥ. ಇದೆಲ್ಲ ಆಪ್ಷನಲ್, ಬೇಕಾದರೆ ಮಾತ್ರ ಮಾಡ್ಬೋದು, ಇಲ್ಲಾಂದರೆ ಹಾಗೆಯೇ ಡೈರೆಕ್ಟ್ ಸಹ ಮಾಡ್ಬೋದು. ಅಂತ ನೋಡಿ, ಇದು ಸೋಡಿ ಮೀನಿದು, ಇದಕ್ಕೆ ಎರಬೈ ಅಂತ ಸಹ ಹೇಳ್ತಾರೆ. ಇದು ಮುಳ್ಳಿನ ಮೀನು. ಇದು ಜಾಸ್ತಿ ರಸ ಮಾಡಲಿಕ್ಕೆಲ್ಲ ಯೂಸ್ ಮಾಡೋದಿಲ್ಲ, ಫ್ರೈ ಮಾಡಲಿಕ್ಕೆ ಮಾತ್ರ. ಇದನ್ನು ನಾನೀಗ ಫ್ರೈ ಮಾಡಲಿಕ್ಕೆ ಮಾಡ್ತೇನೆ, ಮ್ಯಾರಿನೇಟ್ ಮಾಡ್ತೇನೆ. ಸ್ವಲ್ಪ ಅರಶಿನ ಹುಡಿ, ಇದಕ್ಕೆಲ್ಲ ತುಂಬ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಮತ್ತು ಉಪ್ಪು, ಮತ್ತು ಒಂದು ಲಿಂಬೆಹಣ್ಣು ಹಾಕ್ತೇನೆ. ಲಿಂಬೆಹಣ್ಣು ಇಲ್ಲದಿದ್ದರೆ ಹುಳಿ ಸಹ ಹಾಕ್ಬೋದು. ನಾನು ಅದರ ಲಿಂಬೆಹಣ್ಣು ಉಂಟು, ಇಲ್ಲದೆ ಹಾಕಿದೆ ನಾನು. ಒಂದು ಸಾಕು. ಮತ್ತು ನನ್ನ ಹತ್ರ ಈಗ ಫಿಶ್ ಮಸಾಲ ಎಂತ ಇರಲ್ಲ, ನನ್ನ ಹತ್ರ ಬಾಕ್ವತ್ ಪೌಡರ್ ಉಂಟು, ಅದನ್ನೇ ಹಾಕೋದು ಈಗ. ಯಾವುದು ಸಹ ಹಾಕ್ಬೋದು ಮಸಾಲ ಇದ್ದರೆ. ನೋಡಿ ಇಲ್ಲಿ ಸವಿತಾ ಬಾಫತ್ ಮಸಾಲ ಹಾಕುವ. ಖಾರ ಉಂಟು, ಇದು ಸಾಕಿಷ್ಟು, ಸ್ವಲ್ಪ ಕಲರೆಲ್ಲ ಚೆಂದ ಬರ್ತದೆ. ಇದು ಟೇಸ್ಟ್ ಇರ್ತದೆ. ಇದು ನಾವು ಪೋರ್ಕಿಗೆಲ್ಲ ತರುವಂಥದ್ದು, ಇದಕ್ಕೆ ಸಲ ಯೂಸ್ ಮಾಡಲಿಕ್ಕೆ ಆಗ್ತದೆ. ಇದನ್ನು ಮಿಕ್ಸ್ ಮಾಡಿ ಇಡ್ತೇನೆ. ಇದು ನಾಳೆಗೆ ನಮಗೆ ಫ್ರಿಜ್ಜಲ್ಲಿ ಇಡೋದು, ಇನ್ನು ಮಿಕ್ಸ್ ಮಾಡಿ. ಇದು ಸಹ ಮಿಕ್ಸ್ ಮಾಡ್ತೇನೆ. ಎಲ್ಲ ನಾನು ಒಂದೇ ಸಲ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದೆಲ್ಲ ಮಿಕ್ಸ್ ಮಾಡಿ ಚೆಂದ ಮಾಡಿ, ಇದು ಉಪ್ಪು ಹುಳಿ ಎಳ್ಕೊಳ್ಬೇಕು. ಹಾಕಿ ನೋಡಿ, ಹಿಂಗೆ ಮತ್ತು ಉಪ್ಪು ಹಾಕಿ, ಇದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಬೇಕು. ಅದರದ್ದು ತುಂಬ ಉಪ್ಪು. ಇದು ಕೊಯ್ಯಲು ಪದಾರ್ಥಕ್ಕೆ ಅರ್ಧ ತೆಂಗಿನಕಾಯಿ ಸಾಕು.